ಬೆಟ್ಟ ಹತ್ತೋ ಪ್ರಯತ್ನ ಮಾಡ್ತಾರೆ. ಬೆಟ್ಟ ಹತ್ತುತ್ತಾರೆ. ದೊಡ್ಡ ಪಾದ ಚಿಕ್ಕ ಪಾದ ಅಂತ ಇದೆ. ಎರಡು ರೀತಿಯಲ್ಲೂ ಬೆಟ್ಟ ಹತ್ತಿ ನಂತರ ಸ್ವಾಮಿ ದರ್ಶನಕ್ಕೆ ಹೋಗೋದನ್ನು ನಾವೆಲ್ಲ ನೋಡ್ತೀವಿ. ಆದರೆ ನಮ್ಮೆಲ್ಲರ ಬಾಳಿನಲ್ಲಿ ಚಮತ್ಕಾರ ಆಗಬೇಕನ್ನೋದು ಏನಾದರೂ ಇದ್ದರೆ ದಯವಿಟ್ಟು ನಾವೆಲ್ಲರೂ ಬೆಟ್ಟ ಹತ್ತೋದನ್ನು ಪ್ರಾಕ್ಟೀಸ್ ಮಾಡಬೇಕು. ನೀವಲ್ಲಿ ತಿರುಪತಿಗೆ ಹೋದವ್ರಿಗೆ ಅನುಭವ ಇರ್ತದೆ. ಬೆಟ್ಟ ಹತ್ತಿದವ್ರಿಗೆ ನೋಡಿ, ಕೈ ಕಾಲು ಏನು ಇಲ್ದವರು ಸಹ ತೆವಳ್ಕೊಂಡಾದರೂ ಬೆಟ್ಟ ಹತ್ತಾ ಇರ್ತಾರೆ. ಸೊ ಅವ್ರಿಗೆ ಅದೆಲ್ಲ ಸಾಧ್ಯ ಅಂತಂದರೆ ನಮಗೆ ಭಗವಂತ ಎಲ್ಲ ಅಂಗಗಳನ್ನು ಕೊಟ್ಟಿದ್ದಾನೆ. ನಾವು ಹತ್ತೋದ್ರಲ್ಲಿ ಏನೂ ಆಶ್ಚರ್ಯ ಏನಿಲ್ಲ. ಸೊ ದಯವಿಟ್ಟು ಬೆಟ್ಟ ಹತ್ಕೊಂಡು ನಾವು ಸ್ವಾಮಿ ದರ್ಶನ ಮಾಡಲೇಬೇಕು. ಆದರೆ ಸ್ವಾಮಿ ದರ್ಶನಕ್ಕೆ ಡೈರೆಕ್ಟಾಗಿ ಹೋಗ್ಬೇಕಾ? ಅಲ್ಲಿನ ರೀತಿ ರಿವಾಜುಗಳಿರ್ತವೆ. ದಯವಿಟ್ಟು ಅದನ್ನೆಲ್ಲ ನಾವು ಫಾಲೋ ಅಪ್ ಮಾಡಬೇಕಲ್ಲ. ತಿರುಪತಿಗೆ ಹೋದವರು, ತಿರುಮಲ ಬೆಟ್ಟಕ್ಕೆ ಹೋದವರು ಮೊದಲನೇದಾಗಿ ಕಲ್ಯಾಣಿನಲ್ಲಿ ಸ್ನಾನ ಮಾಡಿ, ಅಲ್ಲಿ ಪಕ್ಕದಲ್ಲೇ ವರಹಸ್ವಾಮಿ ಇದೆ, ವರಹಸ್ವಾಮಿ ದೇವಸ್ಥಾನ ಇದೆ. ಮೊದಲು ನಾವೆಲ್ಲರೂ ವರಹಸ್ವಾಮಿ ದೇವರನ್ನು ದರ್ಶನ ಮಾಡಬೇಕು. ನಂತರ ದರ್ಶನ ಮಾಡಿದ ನಂತರ ಪ್ರಾರ್ಥಿಸಿದ ನಂತರ ನಾವು ಕ್ಯೂನಲ್ಲಿ ತಿರುಪತಿಗೆ ಹೋಗೋದಾಗಿರ್ತದೆ. ಹಾಗಾದರೆ ಯಾವ ವಿಶೇಷ ದಿನಗಳಲ್ಲಿ ನಾವು ತಿರುಪತಿಗೆ ತಿರುಮಲಗೆ ಹೋಗಬೇಕಾಗುತ್ತೆ ಅನ್ನೋದು ಪ್ರಶ್ನೆ. ಸೊ ಕೆಲವರು ತಿಳಿದವರು ಕೆಲವೊಂದು ಆ ವೆಂಕಟೇಶ್ವರನಿಗೆ ಸಂಬಂಧಪಟ್ಟಿರ್ತಕ್ಕಂಥ ನಕ್ಷತ್ರಗಳಲ್ಲಿ ಹೋಗ್ತಾರೆ. ಆ ನಕ್ಷತ್ರ ಆ ದಿನ ಇರುತ್ತೆ, ತಿಂಗಳಲ್ಲಿ ಬರ್ತಾ ಇರ್ತದೆ.